ಆಸ್ಪತ್ರೆಯಲ್ಲಿ ಔಷಧಿಯ ಕೊರತೆ ಎದುರಾಗಿದ್ಯಾ? ಔಷಧಿ ಇಲ್ಲ ಅಂತ ರೋಗಿಗಳನ್ನ ವಾಪಸ್ ಕಳಿಸ್ತಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಯ ಕೊರತೆ ಎದುರಾಗಿದೆಯಾ? ಔಷಧಿಯೇ ಇಲ್ಲ ಅಂತ ರೋಗಿಗಳನ್ನ ಆಸ್ಪತ್ರೆಯಿಂದ ವಾಪಸ್ ಕಳಿಸ್ತಾ ಇರುವ ಆರೋಪ ಇದೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆಯಾಗಿರುವುದು. ಚಿಕಿತ್ಸೆಗಾಗಿ ಬೆಳಗ್ಗೆಯಿಂದ ಕಾದು ಕುಳಿತುಕೊಂಡ್ರು ವೈದ್ಯರು ಡೋಂಟ್ ಕೇರ್, ನೋಡೋದೇ ಇಲ್ಲ. ಔಷಧಿ ಖಾಲಿ ಆಗಿದೆ ಅಂತ ವಾಪಸ್ ಕಳಿಸ್ತಿದ್ದಾರೆ ರೋಗಿಗಳನ್ನ ಸಿಬ್ಬಂದಿ ವರ್ಗದವರು. ರೋಗಿಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರು ಸಿಬ್ಬಂದಿ ತಾತ್ಸಾರ. ಆಸ್ಪತ್ರೆ ವ್ಯವಸ್ಥೆಯ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ ರೋಗಿಗಳು. ಕೆಲಸ ಮಾತ್ರ ಗವರ್ನಮೆಂಟ್ ಬೇಕು, ಆದ್ರೆ ಗವರ್ನಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆ ಆಗಿರಬಹುದು, ಶಾಲೆಗಳಾಗಿರಬಹುದು, ಅದರ ಸ್ಥಿತಿ ಗತಿ ಚಿಂತಾಜನಕ ಶೋಚನೀಯ ಹಂತಕ್ಕೆ ಬಂದು ತಲುಪಿರೋದನ್ನ ನಾವು ಗಮನಿಸ್ತಾ ಇದೀವಿ. ಆಸ್ಪತ್ರೆ ಬಡಬಗ್ಗರಿಗೆ ಅಥವಾ ಮಧ್ಯಮ ವರ್ಗದವರಿಗೆ ಅಂತ ಕಟ್ಟಿರೋದು, ಆದ್ರೆ ಕೀವು ನಿಂತ್ಕೊಂಡು ಕಾದು ಕಾದು ಅಥವಾ ಪ್ರಾಣವೇ ಹೋದ್ರೂ ಡೋಂಟ್ ಕೇರ್ ಅಂತಾರೆ. ಮದ್ದೇ ಇಲ್ಲ ಅಥವಾ ಔಷಧಿಯೇ ಇಲ್ಲ, ಬೇರೆ ಆಸ್ಪತ್ರೆಗೆ ಹೋಗ್ಬಿಡಿ ಅಂತ ಕಳಿಸ್ತಾರಂತೆ. ದಿನ ಇಡೀ ಕಾದು ಕುಳಿತುಕೊಂಡ್ರು ಯಾರು ಕೂಡ ಏನಾಯ್ತು ಎತ್ತ ಏನು ಕೇಳೋದಿಲ್ಲ. ಔಷಧಿಯೇ ಇಲ್ಲ ಅಂತ ರೋಗಿಗಳು ಅಥವಾ ರೋಗಿಗಳಿಗೆ ಆಸ್ಪತ್ರೆ ಸಿಬ್ಬಂದಿ ಅವರು ಆರೋಪಿಸುತ್ತಿದ್ದಾರೆ. ಆರಾಮ್ ತಪ್ಪಿದ್ರೆ ಇಂಜೆಕ್ಷನ್ ಮಾಡ್ತಾರೆ ಕೈಯಾಗ. ಅದ್ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಡೋಸ್ ಕೊಡ್ತಾರೆ. ನಾವು 8:30 ಆದ್ರೂ ಯಾರು ಬಂದು ಕೇರ್ ಮಾಡ್ಲಿಲ್ಲ. ಯಾಕಂತ ನಾವು ಕೇಳಕ್ ಹೋಗಿದ್ವಿ. ಕೇಳಕ್ ಹೋಗಂದ್ರೆ ಇಲ್ಲ ಖಾಲಿ ಆಗೈತೆ ಅಂತ ಹೇಳಿ ಕಸ ಹೊಡೆಯೋದು ಯಾರು ಬಂದ ಕೇರ್ ಮಾಡಿ ಅದಕ್ಕಾಗಿ ಮಾಡಿದ್ರಿ. ಮತ್ತೆ ಯಾಕೆ ಬರೋಲ್ಲ ಕೇರ್ ಡೋಸ್ ಖಾಲಿಗೈತಿ, ಡೋಸ್ ಖಾಲಿಗೈತಿ ಏನ್ ಮಾಡೋಣ? ಖಾಲಿಗೈತೆ ನಮ್ ಬೆಳಗ್ಗೆ ಬೇರೆದಾಗಿತ್ತು, ಜಲ್ದಿ ಹೋಗ್ತಿದ್ವಿ ವಾಪಸ್. ಎಷ್ಟು ಬಂದಿದ್ದೀವಿ? 6 ಗಂಟೆ ಬಂದಿವ್ರಿ. ಒಬ್ರು 6 ಗಂಟೆ ಮತ್ತ ಅದ್ರ ಮೇಲೆ ಬಂದಿಲ್ಲ. 8 ಗಂಟೆಗೆ ಬಂದು ಇಂಜೆಕ್ಷನ್ ಮಾಡಂಗಿಲ್ರಿ. ಇಷ್ಟ ಲೇಟ್ ಬಂದು ಕೇಳ್ತಾರೆ. ಮತ್ತೆ ಬಂದಿಲ್ಲ ಮಾಡ್ಲಿಕ್ಕೆ ಯಾರು ಬಂದ್